Good morning, my dear students. Welcome to physical education class, 8th standard students. Today, we are going to discuss chapter 6 for 8th standard students. Chapter name is Badminton. Chapter name is Badminton. So, in this chapter, following aspects are learned in this chapter. Actually, this lesson comes under theory class. Today, we are going to discuss about the badminton. So, in this chapter, following aspects are learned in this chapter. So, first one is history and development of badminton. So, second accepts badminton court and its dimensions. So, third one is equipment used in badminton. So, fourth one is rules of badminton. So, these are all accepts coming under the lesson. So, let us discuss a badminton introduction. Chapter badminton introduction. The game of badminton was in existence since ancient days, but got much popularity recently. The game is not only played for competition, rather, it is played for maintaining the health and also it derives recreation. It gives happiness and generates interest in all section of people. This game requires less space, minimum equipment, and individuals of all age groups can play. ಮಕ್ಕಳೇ, ಈ ಪ್ಯಾರಾದಲ್ಲಿ ಏನು ಅರ್ಥ ಆಯ್ತು ನಿಮಗೆ? ಏನು ನೀವು ಈ ಪ್ಯಾರಾದಲ್ಲಿ ಏನು ಕಲ್ತ್ರಿ ಅಂತಂದ್ರೆ, ದ ಗೇಮ್ ಆಫ್ ಬ್ಯಾಡ್ಮಿಂಟನ್ ವಾಸ್ ಇನ್ ಎಕ್ಸ್ಟೆನ್ಷನ್ ಸಿನ್ಸ್ ಏನ್ಷಿಯಂಟ್ ಡೇಸ್. ಅಂದ್ರೆ ಈ ಬ್ಯಾಡ್ಮಿಂಟನ್ ಅಂತಕ್ಕಂತಹ ಕ್ರೀಡೆ ಪ್ರಾಚೀನ ಕಾಲದಲ್ಲೂ ಸಹ ಇತ್ತು. ಪ್ರಾಚೀನ ಕಾಲದಲ್ಲೂ ಸಹ ಈ ಆಟವನ್ನ ಆಟ ಆಡ್ತಾ ಬರ್ತಾ ಇದ್ರು ಅಂತ ಅದರ ಅರ್ಥ. But got much popularity recently. Actually, ಈ ಆಟವನ್ನ ಬ್ಯಾಡ್ಮಿಂಟನ್ ಕ್ರೀಡೆಯನ್ನ ಏನ್ಷಿಯಂಟ್ ಡೇಸ್ ಪ್ರಾಚೀನ ಕಾಲದಲ್ಲೂ ಸಹ ಆಟ ಆಡ್ತಾ ಬರ್ತಾ ಇದ್ರು. ಬಟ್ ಆಗಿನ ಕಾಲದಲ್ಲಿ ಅದಕ್ಕೆ ಪಾಪ್ಯುಲಾರಿಟಿ ಇದ್ದಿದ್ದಿಲ್ಲ. ಪಾಪ್ಯುಲಾರಿಟಿ ಅಂತಂದ್ರೆ ಆ ಆಟದ ಬಗ್ಗೆ ಪ್ರಸಿದ್ಧಿ ಇದ್ದಿದ್ದಿಲ್ಲ. ಬಟ್ nowadays ಗಾಟ್ ಮಚ್ ಪಾಪ್ಯುಲಾರಿಟಿ ರೀಸೆಂಟ್ಲಿ. ಅಂದ್ರೆ ಸೊ ಈಗಿನ ಏನು ನಾವು ಮಾಡರ್ನ್ ಡೇಸ್ ಅಂತ ಏನ್ ಕರಿತೀವಿ, ಸೊ ಈ ದಿವಸಗಳಲ್ಲಿ ಈ ಆಟಕ್ಕೆ ಬಹಳಷ್ಟು ಪಾಪ್ಯುಲಾರಿಟಿ ಸಿಕ್ಕಿದೆ ಅಂತ ಇದರ ಅರ್ಥ. ದಿಸ್ ಗೇಮ್ ಈಸ್ ನಾಟ್ ಪ್ಲೇಡ್ ಓನ್ಲಿ ಪ್ಲೇಡ್ ಫಾರ್ ಕಾಂಪಿಟೇಷನ್. ಸೊ ಈ ಗೇಮ್ ಅನ್ನ ಕಾಂಪಿಟೇಷನ್ ಮಾತ್ರ ಆಟ ಆಡೋದಿಲ್ಲ. ಅಂದ್ರೆ ಕಾಂಪಿಟೇಷನ್ ಅಂದ್ರೆ ಸ್ಪರ್ಧೆಗೋಸ್ಕರ ಮಾತ್ರ ಈ ಗೇಮ್ ಅನ್ನ ಆಟ ಆಡೋದಿಲ್ಲ. ರಾದರ್ ಇಟ್ ಈಸ್ ಪ್ಲೇಡ್ ಫಾರ್ ಮೇಂಟೈನಿಂಗ್ ಹೆಲ್ತ್ ಅಂಡ್ ಆಲ್ಸೋ ಟು ಡಿರೈವ್ ರಿಕ್ರಿಯೇಷನ್. ಈ ಗೇಮ್ ಅನ್ನ ಸ್ಪರ್ಧೆಗೆ ಮಾತ್ರ ಆಟ ಆಡೋದಿಲ್ಲ, ಮತ್ತೆ ಇನ್ಯಾವುದಕ್ಕೆ ಆಟ ಆಡ್ತೀವಪ್ಪ ಅಂತಂದ್ರೆ, ನಾವು ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ಈ ಆಟವನ್ನು ಆಟ ಆಡಬೇಕು. ಮತ್ತೆ ರಿಕ್ರಿಯೇಷನ್ ಮನೋಲ್ಲಾಸಕ್ಕೋಸ್ಕರ ನಾವು
ನಾವು ಈ ಗೇಮ್ ಅನ್ನ ಆಟ ಆಡ್ತಾ ಇದೀವಿ ಅಂತೇಳಿ ಈ ಸೆಂಟೆನ್ಸ್ ನ ಅರ್ಥ. ಅಲ್ಲಿ ಕೊಟ್ಟಿದ್ದಾರೆ ನೋಡಿ ವಿದ್ಯಾರ್ಥಿಗಳೇ, it is played for maintaining health and also derived recreation. ಈ ಆಟವನ್ನ ನಾವು ಆಟ ಆಡೋದ್ರಿಂದ ನಮ್ಮ ಆರೋಗ್ಯವನ್ನ ಸುಧಾರಿಸಿಕೊಳ್ಳಬಹುದು ಮತ್ತು ಮನೋಲ್ಲಾಸಕ್ಕೋಸ್ಕರ ನಾವು ಈ ಆಟವನ್ನ ಆಡಬಹುದು ಅಂತ ಅದರ ಅರ್ಥ. ಇಟ್ ಗಿವ್ಸ್ happiness and generates interest in all section of people. ಸೊ ಈ ಆಟವನ್ನ ಚಿಕ್ಕ ವಯಸ್ಸಿನ ಮಕ್ಕಳಿಂದ ಹಿಡಿದು ಏನು ವೃದ್ಧರು ಇರ್ತಾರೆ, ಏಜ್ ಪೀಪಲ್ಸ್ ಏನಿರ್ತಾರೆ ಅವರು ಸಹ ಈ ಆಟವನ್ನ ಆಡಬಹುದು. ಯಾಕೆ ಅಂತಂದ್ರೆ ದಿಸ್ ಗೇಮ್ ರಿಕ್ವೆಸ್ಟ್ ಲೆಸ್ ಸ್ಪೇಸ್, ಮಿನಿಮಮ್ ಎಕ್ವಿಪ್ಮೆಂಟ್ಸ್ ಅಂಡ್ ಇಂಡಿವಿಜುವಲ್ಸ್ ಆಫ್ ಆಲ್ ಏಜ್ ಗ್ರೂಪ್ಸ್ ಕ್ಯಾನ್ ಪ್ಲೇ. ಸೊ ಈ ಆಟವನ್ನ ಎಲ್ಲರೂ ಆಟ ಆಡ್ಬೋದು, ಎಲ್ಲ ವರ್ಗದ ಜನರು ಈ ಆಟವನ್ನು ಆಟ ಆಡ್ಬೋದು. ಬಡವರು ಆಟ ಆಡ್ಬೋದು, ಶ್ರೀಮಂತರು ಆಟ ಆಡ್ಬೋದು, ಸಣ್ಣ ಮಕ್ಕಳು ಆಟ ಆಡ್ಬೋದು, ದೊಡ್ಡವರು ಆಟ ಆಡ್ಬೋದು ಈ ಆಟವನ್ನ. ಯಾಕೆ ಅಂತಂದ್ರೆ ದ ಗೇಮ್ ರಿಕ್ವೈರ್ಸ್ ಲೆಸ್ ಸ್ಪೇಸ್. ಸೊ ಈ ಆಟವನ್ನು ಆಟ ಆಡ್ಬೇಕಂದ್ರೆ ವಿ ನೀಡ್ ಓನ್ಲಿ ಲೆಸ್ ಸ್ಪೇಸ್. ಸ್ಪೇಸ್ ಅಂದ್ರೆ ಜಾಗ. ಮಿನಿಮಮ್ ಎಕ್ವಿಪ್ಮೆಂಟ್ಸ್ ಅಂದ್ರೆ ಮಿನಿಮಮ್. ಈಗ ಫಾರ್ ಎಕ್ಸಾಂಪಲ್ ನಾವು ಕ್ರಿಕೆಟ್ ಆಡ್ಬೇಕಂದ್ರೆ ವಿ ನೀಡ್ ಸೋ ಮೆನಿ ಎಕ್ವಿಪ್ಮೆಂಟ್ಸ್. ಸೊ ವಿ ನೀಡ್ ಬ್ಯಾಟ್, ವಿ ನೀಡ್ ಬಾಲ್, ಎಲಿಮೆಂಟ್, ಗಾರ್ಡ್, ನೀ ಪ್ಯಾಡ್, ಶೂಸ್, ಕಂಪಲ್ಸರಿ ಇವೆಲ್ಲವೂ ಸಹ ಬೇಕಾಗುತ್ತೆ. ಬಟ್ ಇನ್ ಬ್ಯಾಡ್ಮಿಂಟನ್ಗೆ ವಿ ನೀಡ್ ಮಿನಿಮಮ್ ಎಕ್ವಿಪ್ಮೆಂಟ್ಸ್. ಸಾಕು, ಜಸ್ಟ್ ಒನ್ ರಾಕೆಟ್, ಒನ್ ಕಾಕ್ ಇಟ್ಬಿಟ್ರೆ ವಿ ನೀಡ್ ಎನಫ್. ಅಂಡ್ ಇಂಡಿವಿಜುವಲ್ಸ್ ಆಫ್ ಆಲ್ ಏಜ್ ಗ್ರೂಪ್ಸ್ ಕ್ಯಾನ್ ಪ್ಲೇ. ಎಲ್ಲ ವರ್ಗದ ಜನರು ಈ ಆಟವನ್ನ ಆಟ ಆಡಬಹುದು. ದಿಸ್ ಇಸ್ ದ ಇಂಟ್ರೊಡಕ್ಷನ್ ಆಫ್ ಬ್ಯಾಡ್ಮಿಂಟನ್ ಚಾಪ್ಟರ್. ಸೊ ನೆಕ್ಸ್ಟ್, ಹಿಸ್ಟರಿ ಅಂಡ್ ಡೆವಲಪ್ಮೆಂಟ್ ಆಫ್ ಬ್ಯಾಡ್ಮಿಂಟನ್. ಸೊ ಏನಿದೆ ಇದರ ಇತಿಹಾಸ ಏನು? ಯಾಕೆ ಅಂತಂದ್ರೆ ಸೊ ಎವ್ರಿ ಗೇಮ್, ಎಲ್ಲ ಗೇಮ್ಗಳಿಗೆ ಅದರದ್ದೇ ಆದಂತಹ ಇತಿಹಾಸ ಇರುತ್ತೆ, ಹಿಸ್ಟರಿ ಇರುತ್ತೆ. ಹಾಗಾದ್ರೆ ಈ ಬ್ಯಾಡ್ಮಿಂಟನ್ ಗೇಮ್ಗೆ ಯಾವ ಇತಿಹಾಸವನ್ನು ನಾವು ನೋಡ್ಬೋದು? ಏನಿದೆ ಇದರ ಇತಿಹಾಸ ಅಂದ್ರೆ, in 1873 the Duke of Beaufort held a lawn party in this palace at Gloucester Green, England. A recreation game was arranged for the guests who arrived at the party. This game came to be known as badminton because it was played at the badminton house of Duke. In 1870s, British Army officers invented the game in India, and it was called by the name Pune. England Badminton Federation, EBF. So EBF. EBF means England Badminton Federation. England. So understood? EBF means full form England. E means England, B means badminton, F means federation. Okay. E means England, B means badminton, so F means federation. So EBF was established in 1893. So ಯಾವಾಗ ಎಸ್ಟಾಬ್ಲಿಷ್ ಆಯಿತು ಅಂದ್ರೆ 1893 ಎಸ್ಟಾಬ್ಲಿಷ್ ಆಯಿತು. All England Championship had been organized since 1899. The championship is considered top most at international level. Badminton was included in Olympics in 1992 at Barcelona.
ಹಾಗಾದ್ರೆ ಈ ಪ್ಯಾನಲ್ ನಾವೇನು ತಿಳ್ಕೊಳ್ತೀವಿ, ಹಿಸ್ಟ್ರಿ ಏನು ಗೊತ್ತಾಗುತ್ತೆ ನಮಗೆ ಅಂತಂದ್ರೆ, in 1873 the Duke of Beaufort held a lawn party in this palace at Gloucesterbury, England. ಸೊ ಡೂಕ್ ಅಂತಕ್ಕಂಥ ವ್ಯಕ್ತಿ ಒಂದು ಪಾರ್ಟಿಯನ್ನು ಅರೇಂಜ್ ಮಾಡ್ತಾರೆ. ಎಲ್ಲಿ ಅಂದ್ರೆ ಗೌಸ್ಟರ್ಬರಿ, ಇಂಗ್ಲೆಂಡ್ ಒಂದು ಏರಿಯಾದಲ್ಲಿ ಅವನ ಮನೆಯಲ್ಲಿ ಅವನು ಪಾರ್ಟಿಯನ್ನ ಅರೇಂಜ್ ಮಾಡ್ತಾನೆ. A recreation game was arranged for the guests who arrived at the party. ಯಾರು ಆ ಡೂಕ್ ಅಂತಕ್ಕಂತಹ ವ್ಯಕ್ತಿಯ ಮನೆಗೆ ಪಾರ್ಟಿಗೆ ಬಂದಿರ್ತಾರೆ, ಸೊ ಅಲ್ಲಿ ಪಾರ್ಟಿಗೆ ಬಂದಿರತಕ್ಕಂಥ ಎಲ್ಲ ಗೆಸ್ಟ್ಗಳಿಗೆ ಅವನೇನ್ ಮಾಡ್ತಾನೆ, ರಿಕ್ರಿಯೇಷನ್ ಗೇಮ್ ಅಂತ ಹೇಳ್ಬಿಟ್ಟು ಕಂಡಕ್ಟ್ ಮಾಡ್ತಾನೆ. ಯಾರು? ಡೂಕ್. ಡೂಕ್ ಅಂತಕ್ಕಂಥ ವ್ಯಕ್ತಿ ಆ ಗೆಸ್ಟ್ಗಳು ಏನು ಬಂದಿರ್ತಾರೆ ಅವರಿಗೆಲ್ಲ ಆ ಪಾರ್ಟಿಯಲ್ಲಿ ಈ ಆಟವನ್ನು ಆಡ್ಲಿಕ್ಕೆ ಅರೇಂಜ್ ಮಾಡ್ತಾರೆ. ದಿಸ್ ಗೇಮ್ ಕೇಮ್ ಟು ಬಿ ನೋನ್ ಆಸ್ ಬ್ಯಾಡ್ಮಿಂಟನ್. ಸೊ ಆವಾಗ ಆ ಡೂಕ್ ಅಂತಕ್ಕಂಥ ಮನೆ ಹೆಸರು ಏನಿರುತ್ತಪ್ಪ ಅಂತಂದ್ರೆ ಬ್ಯಾಡ್ಮಿಂಟನ್ ಹೌಸ್ ಅಂತ ಹೇಳ್ಬಿಟ್ಟು ಅವನು ಡೂಕ್ ಇಟ್ಟಿರ್ತಾನೆ ಆ ಮನೆಗೆ. ಸೊ ಹಾಗಾಗಿ ಅದಕ್ಕೆ ಏನಾಯಿತು, ದಿಸ್ ಗೇಮ್ ಕೇಮ್ ಟು ಬಿ ನೋನ್ ಆಸ್ ಬ್ಯಾಡ್ಮಿಂಟನ್ ಬಿಕಾಸ್ ಇಟ್ ವಾಸ್ ಪ್ಲೇಡ್ ಅಟ್ ಬ್ಯಾಡ್ಮಿಂಟನ್ ಹೌಸ್ ಆಫ್ ಡೂಕ್. ನಾನು ಆಗಲೇ ಹೇಳಿದಾಗೆ ಈ ಆಟವನ್ನ ಡೂಕ್ ಮನೆಯಲ್ಲಿ ಆಟ ಆಡ್ತಾ ಇರ್ತಾರೆ. ಆ ಡೂಕ್ ಅಂತಕ್ಕಂಥ ವ್ಯಕ್ತಿಯ ಮನೆ ಹೆಸರು ಯಾವ ತರ ಇತ್ತು ಅಂದ್ರೆ ಬ್ಯಾಡ್ಮಿಂಟನ್ ಹೌಸ್ ಅಂತ ಇತ್ತು. ಸೊ ಹಾಗಾಗಿ ಇದಕ್ಕೆ ಬ್ಯಾಡ್ಮಿಂಟನ್ ಅಂತಕ್ಕಂಥ ಹೆಸರು ಬಂತು. In 1870, British Army officers invented the game in India. So in 1870, in the ancient days, ಆಗಿನ ಕಾಲದಲ್ಲಿ ಬ್ರಿಟಿಷರ ಆಳ್ವಿಕೆ ಇತ್ತು. ಸೊ ಅಂತಹ ಸಮಯದಲ್ಲಿ ಬ್ರಿಟಿಷ್ ಏನ್ ಮಾಡ್ತಾರೆ, 1870ನಲ್ಲಿ ಈ ಆಟವನ್ನ ಇನ್ವೈಟ್ ಮಾಡ್ತಾರೆ ಇಂಡಿಯಾದಲ್ಲಿ. ಅಂಡ್ ಇಟ್ ವಾಸ್ ಕಾಲ್ಡ್ ಬೈ ದ ನೇಮ್ ಪೂನಾ. ಸೊ ಬ್ರಿಟಿಷ್ ಏನ್ ಮಾಡ್ತಾರೆ, ಈ ಆಟವನ್ನ ಯಾವ ತರ ಕರೀತಾ ಇದ್ರು ಅಂದ್ರೆ ಪೂನಾ ಅಂತಕ್ಕಂಥ ಹೆಸರನ್ನ ಕರೀತಾ ಇದ್ರು. ವಿದ್ಯಾರ್ಥಿಗಳೇ ತಿಳ್ಕೊಳ್ಳಿ, ಅರ್ಲಿಯರ್ ನೇಮ್ ಆಫ್ ಬ್ಯಾಡ್ಮಿಂಟನ್ ಅಂತ ಕೇಳಿದ್ರೆ ಯಾವ್ದು ರೈಟ್? ಪೂನಾ. ಆಫ್ಟರ್ ದಟ್ ಬ್ಯಾಡ್ಮಿಂಟನ್. ಓಕೆ, ಅಂಡರ್ಸ್ಟುಡ್. ಸೊ ಫಸ್ಟ್ ನೇಮ್ ಆಫ್ ದ ಬ್ಯಾಡ್ಮಿಂಟನ್ ಇಸ್ ಕಾಲ್ಡ್ ಡ್ಯಾಶ್ ಅಂತ ಕೇಳಿದ್ರೆ ನೀವು ಪೂನಾ ಅಂತ ಬರೀಬೇಕು. ಸೊ ಏನ್ರಿ? ಪೂನಾ. ಸೊ ಇಲ್ಲಿ ಅರ್ಥ ಆಯ್ತು ತಿಳ್ಕೊಳ್ತೀನಿ. First name of badminton. So first name of badminton. So Pune. Okay. P-O-O-N-A. ಸೊ ಇದಕ್ಕೆ ಪೂನಾ ಅಂತಕ್ಕಂಥ ಹೆಸರನ್ನ ಯಾರು ಕರೆದ್ರು ಅಂತಂದ್ರೆ ಬ್ರಿಟಿಷರು ಕರೆದ್ರು. ಯಾಕಂದ್ರೆ ಆಗಿನ ಕಾಲದಲ್ಲಿ, ಪ್ರಾಚೀನ ಕಾಲದಲ್ಲಿ ಬ್ರಿಟಿಷರ ಆಳ್ವಿಕೆ ಇರೋದ್ರಿಂದ ಅದನ್ನ ಪೂನಾ ಅಂತ ಕರೆದ್ರು. ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಫೆಡರೇಷನ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1893. ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಫೆಡರೇಷನ್ ಯಾವಾಗ ಎಸ್ಟಾಬ್ಲಿಷ್ ಆಯಿತು ಅಂತಂದ್ರೆ 1893 ಅದು ಎಸ್ಟಾಬ್ಲಿಷ್ ಆಯಿತು. All England Championship had been organized since 1899. This championship is considered top most at international level. Badminton was included in Olympics in 1992 at Barcelona. So ಈ ಬ್ಯಾಡ್ಮಿಂಟನ್ ಅಂತಕ್ಕಂಥ ಏನು ಗೇಮ್ ಇದೆಯಲ್ವಾ, ಸೊ ಒಲಿಂಪಿಕ್ಗೆ ಯಾವಾಗ ಪದಾರ್ಪಣೆ ಮಾಡಿತು ಅಂತಂದ್ರೆ 1992. ಸೊ 1992 ರಲ್ಲಿ ಬಾರ್ಸಿಲೋನಾ ಒಲಿಂಪಿಕ್ಸ್ ನಲ್ಲಿ ಈ ಬ್ಯಾಡ್ಮಿಂಟನ್ ಅಂತಕ್ಕಂಥ ಕ್ರೀಡೆ ಮೊದಲು ಪಾದಾರ್ಪಣೆ ಮಾಡ್ತು ಅಂದ್ರೆ. ಓಕೆ, ಸೊ ಇದಿಷ್ಟು ಹಿಸ್ಟ್ರಿ ಆಫ್ ದ ಬ್ಯಾಡ್ಮಿಂಟನ್ ಆಯಿತು.
ಇನ್ನ introduction of the court. Introduction of the court. Singles, doubles, mixed doubles matches are played in badminton. In singles, the lines inside side lines is considered for a play as shown in the figure. Entire court is considered doubles side lines. In doubles and mixed doubles, shuttle drop in the rear box in doubles is considered four, but such a serve as legal in single match. A center line divides the court into left and right of service line to end line. The court includes the right service zone, left service zone, service line, short service area, side lines, end lines, long service area are systematically depicted in the figure. There are four boxes in each corner of the court and shuttles. Dropping in these boxes during services are considered four in both singles and doubles. Shuttle dropping in these boxes during rally in singles is considered four, but it is legal in doubles. ಹಾಗಾದ್ರೆ ಸೊ ನಾವು ಈ ಪ್ಯಾರದಲ್ಲಿ ನಾವೇನು ತಿಳ್ಕೊಳ್ತೀವಪ್ಪ ಅಂತಂದ್ರೆ ಆ ಕೋರ್ಟ್ ಬಗ್ಗೆ ನಾವು ತಿಳ್ಕೊಳ್ಬೇಕಾಗುತ್ತೆ. ಸೊ ಆ ಕೋರ್ಟ್ ಅಲ್ಲಿ ಯಾರ್ಯಾರು ಆಟ ಆಡ್ಬೋದು, ಸಿಂಗಲ್ಸ್ ಆಡ್ಬೋದು, ಡಬಲ್ಸ್ ಆಡ್ಬೋದು ಅಥವಾ ಮಿಕ್ಸ್ಡ್ ಡಬಲ್ಸ್ ಆಡ್ಬೋದು ಅನ್ನೋದನ್ನ ಸೊ ಈ ಪ್ಯಾರಲ್ಲಿ ನಾವು ತಿಳ್ಕೊಳ್ತೀವಿ ವಿದ್ಯಾರ್ಥಿಗಳೇ. ಸಿಂಗಲ್ಸ್, ಡಬಲ್ಸ್, ಮಿಕ್ಸ್ಡ್ ಡಬಲ್ಸ್ ಮ್ಯಾಚ್ ಆಫ್ ಪ್ಲೇಡ್ ಇನ್ ಬ್ಯಾಡ್ಮಿಂಟನ್ ಇನ್ ಸಿಂಗಲ್ಸ್. ಸೊ ಈ ಆಟವನ್ನ ಸಿಂಗಲ್ಸ್ ಆದ್ರೂ ಆಡ್ಬೋದು, ಡಬಲ್ಸ್ ಆದ್ರೂ ಆಡ್ಬೋದು, ಮಿಕ್ಸ್ಡ್ ಡಬಲ್ಸ್ ಆದ್ರೂ ಆಡ್ಬೋದು. ಹಾಗಾದ್ರೆ ಸಿಂಗಲ್ಸ್ ಅಂತಂದ್ರೆ ಏನು? ಸಿಂಗಲ್ ಅಂದ್ರೆ ಒನ್ ಬಾಯ್ ಒನ್ ಗರ್ಲ್. ಓಕೆ, ಸಿಂಗಲ್ಸ್ ಅಂತಂದ್ರೆ ಒನ್ ಬಾಯ್ ಒನ್ ಬಾಯ್, ಒನ್ ಗರ್ಲ್ ಒನ್ ಗರ್ಲ್, ಇದಕ್ಕೆ ನಾವು ಸಿಂಗಲ್ಸ್ ಅಂತ ಕರೀತೀವಿ. ಡಬಲ್ಸ್ ಅಂದ್ರೆ ಇದರಲ್ಲಿ ಡಬಲ್ಸ್ ಅಂತಂದ್ರೆ ಇಬ್ರು ಬಾಯ್ಸ್ ಇರ್ತಾರೆ, ಆ ಕಡೆ ಇಬ್ರು ಬಾಯ್ಸ್, ಈ ಕಡೆ ಇಬ್ರು ಬಾಯ್ಸ್, ಇದಕ್ಕೆ ನಾವು ಕರಿತೀವಿ ಡಬಲ್ಸ್. ಈ ಕಡೆ ಇಬ್ರು ಗರ್ಲ್ಸ್ ಇದ್ರೆ ಈ ಕಡೆನೂ ಸಹ ಇಬ್ರು ಗರ್ಲ್ಸ್ ಇರ್ತಾರೆ. ಸೊ ಹಾಗಾದ್ರೆ ಮಿಕ್ಸ್ಡ್ ಡಬಲ್ಸ್ ಅಂದ್ರೆ ಏನು? ಮಿಕ್ಸ್ಡ್ ಡಬಲ್ಸ್ ಅಂತಂದ್ರೆ ಲಿಸನ್ ಹಿಯರ್ ಸ್ಟೂಡೆಂಟ್ಸ್. ಮಿಕ್ಸ್ಡ್ ಡಬಲ್ಸ್ ಅಂತಂದ್ರೆ ಒನ್ ಲೇಡಿ ಒನ್ ಮ್ಯಾನ್, ಇಲ್ಲಿ ಅಷ್ಟೇ ಒನ್ ಮ್ಯಾನ್ ಒನ್ ವುಮೆನ್, ಇದಕ್ಕೆ ನಾವೆಂತ ಕರಿತೀವಿ? ಮಿಕ್ಸ್ಡ್ ಡಬಲ್ಸ್ ಅಂತ ಕರಿತೀವಿ. ಇಲ್ಲಿ ಒಂದು ಹುಡುಗ ಹುಡುಗಿ ಇರ್ತಾರೆ ಈ ಎ ತಂಡದಲ್ಲಿ, ಈ ಕಡೆ ಸಹ ಒಂದು ಹುಡುಗ ಹುಡುಗಿ ಇರ್ತಾರೆ, ಅದಕ್ಕೆ ನಾವು ಮಿಕ್ಸ್ಡ್ ಡಬಲ್ಸ್ ಅಂತ ಹೇಳಿ ಕರಿತೀವಿ. In singles, the lines inside the side line is considered for play. So side lines ಏನು ಅಲ್ಲಿ ಇನ್ಸೈಡ್ ಲೈನ್ಸ್ ಇರ್ತಾವಲ್ಲ ಅದಕ್ಕೆ ಕನ್ಸಿಡರ್ ಮಾಡ್ತಾರೆ ಆಟ ಆಡಲಿಕ್ಕೆ. ಆಸ್ ಶೋನ್ ಇನ್ ದ ಫಿಗರ್, ನೀವು ಅಲ್ಲಿ ಬ್ಯಾಡ್ಮಿಂಟನ್ ಚಿತ್ರಣವನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ವಿದ್ಯಾರ್ಥಿಗಳೇ. Entire court is considered double side lines in doubles and mixed doubles. Shuttle dropping in the rear box in doubles is considered four, but such a serve is legal in single match. So single match ಅಲ್ಲಿ ಸಿಂಗಲ್ಸ್ ಆಡಬೇಕಾದ್ರೆ ಅದೇನು ಹಿಂದ್ಗಡೆ ಏನು ಗೆರೆ ಇರುತ್ತಲ್ವ, ಆ ಎರಡು ಗೆರೆ ಇರ್ತವೆ, ಅಲ್ಲಿ ಮುಂಚೆ ಏನು ಗೆರೆ ಇರುತ್ತೆ ಅದಕ್ಕಿಂತ ಮುಂಚೆ ನಾವು ಸರ್ವಿಸ್ ಅನ್ನ ಮಾಡಬೇಕಾಗುತ್ತೆ. ಇನ್ನು ಮತ್ತೆ ರ್ಯಾಲಿ ಮಾಡಬೇಕಾದ್ರೆ ಆ ಹಿಂದ್ಗಡೆ ಪ್ರತಿ ಕುದ್ರು ಅದು ಗುಡ್ಡಾಗುತ್ತೆ. ಬಟ್ ಸರ್ವಿಸ್ ಮಾಡ್ತಕ್ಕಂತಹ ಕಾಕು ಅದೇನು ಹಿಂದ್ಗಡೆ ಇರೋ ವ್ಯಕ್ತಿ ಏನು ಫಸ್ಟ್ ಲೈನ್ ಇರುತ್ತೆ ಅದ್ರ ಒಳಗಡೆ ಬೀಳ್ಬೇಕಾಗುತ್ತೆ. There are four balls in each corner of the court and shuttles dropping in the boxes during service are considered four in both singles and doubles. Singles doubles ಅಲ್ಲಿ ಅಲ್ಲಿ ನಾಲ್ಕು ಮೂಲೆಗಳು ಇರ್ತವೆ, ಕಾರ್ನರ್ ಇರ್ತವೆ. ಅಲ್ಲಿ ಆ ಬಾಕ್ಸ್ ಒಳಗಡೆ ಬಿದ್ದರೆ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, in these boxes during service are considered four in both singles and doubles. Shuttle dropping in these boxes during rally in singles is considered four, but it is legal in doubles. Okay, ಅದಲ್ವಾ? ಸೊ ಹಾಗಾದ್ರೆ a center line divides the court into left and right. The court includes the right service zone, left service zone, service line, short service area, side line. ಈ ನಮ್ಮ ಬ್ಯಾಡ್ಮಿಂಟನ್ ಕೋರ್ಟ್ ಹಲವಾರು
ಝೋನ್ಗಳನ್ನ ಇಟ್ಕೊಂಡಿದೆ. ಯಾವ್ಯಾವುದು ಅಂತಂದ್ರೆ ಲೆಫ್ಟ್ ಸರ್ವಿಸ್ ಇದೆ, ರೈಟ್ ಸರ್ವಿಸ್ ಇದೆ, ಸರ್ವಿಸ್ ಝೋನ್ ಇದೆ, ಸರ್ವಿಸ್ ಲೈನ್ ಇದೆ, ಶಾರ್ಟ್ ಸರ್ವಿಸ್ ಏರಿಯಾ ಇದೆ, ಸೈಡ್ ಲೈನ್ಸ್ ಇದೆ, ಎಂಡ್ ಲೈನ್ಸ್ ಇದೆ, ಲಾಂಗ್ ಸರ್ವಿಸ್ ಇದೆ. ಇವೆಲ್ಲವೂ ಸಹ ನಾವು ಬ್ಯಾಡ್ಮಿಂಟನ್ ಅಂಕಣದಲ್ಲಿ ನಾವು ನೋಡಬಹುದು ವಿದ್ಯಾರ್ಥಿಗಳೇ. ಸೊ ಹಾಗಾದ್ರೆ ಡೈಮೆನ್ಷನ್ ಆಫ್ ದ ಕೋರ್ಟ್ ಏನ್ ಹೇಳುತ್ತೆ? ಸೊ ಕೋರ್ಟ್ ಡೈಮೆನ್ಷನ್ ಏನ್ ಹೇಳುತ್ತಪ್ಪ ಅಂದ್ರೆ ಸಿಂಗಲ್ಸ್. ಸೊ ಸಿಂಗಲ್ಸ್ ಅಲ್ಲಿ ನಾವು ಅಲ್ಲಿ ಅಗಲ ಬ್ರೆಡ್ತ್ ಬಂದ್ಬಿಟ್ಟು 5.18 ಮೀಟರ್ ನಾವು ನೋಡ್ತೀವಿ. ಬ್ರೆಡ್ತ್ ಮೀನ್ಸ್ ಅಗಲ ಸಿಂಗಲ್ಸ್ ಅಲ್ಲಿ. ಹಾಗಾದ್ರೆ ಫೀಟ್ ಅಲ್ಲಿ ನಾವು ಹೇಳ್ಬೇಕಾದ್ರೆ 17 ಫೀಟ್ ಅಂತ ಹೇಳ್ತೀವಿ. ಸಿಂಗಲ್ಸ್ ಬ್ಯಾಡ್ಮಿಂಟನ್ ಆಡ್ಬೇಕಾದ್ರೆ ನಮಗೆ ಬ್ರೆಡ್ತ್ ಬಂದ್ಬಿಟ್ಟು 5.18 ಮೀಟರ್ ಇದೆ, ಅಂದ್ರೆ ಅಗಲ 5.18 ಮೀಟರ್ಸ್ ಇದೆ, 1.8 ಮೀಟರ್ಸ್ ಇದೆ. ಸೊ ಫೀಟ್ ಅಲ್ಲಿ ನಾವು ಹೇಳ್ಬೇಕಾದ್ರೆ 17 ಫೀಟ್. ಅದೇ ಸಿಂಗಲ್ಸ್ ಆಡ್ಬೇಕಾದ್ರೆ ಸೊ ಲೆಂತ್ ಬಂದ್ಬಿಟ್ಟು 13.40 ಮೀಟರ್ಸ್ ಲೆಂತ್ ಬರುತ್ತೆ, 44 ಫೀಟ್ ಲೆಂತ್ ಬರುತ್ತೆ. ಸೊ ಫೀಟ್ ಅಲ್ಲಿ ಆದ್ರೆ 44 ಫೀಟ್ ಬೇಕು. ನಾವು ಮೀಟರ್ ಅಲ್ಲಿ ಹೇಳ್ಬೇಕಾದ್ರೆ 13.40 ಮೀಟರ್ಸ್ ಲೆಂತ್ ಬೇಕಾಗುತ್ತೆ. ಅಂಡರ್ಸ್ಟೂಡ್? ಅರ್ಥ ಆಯ್ತಲ್ವಾ ವಿದ್ಯಾರ್ಥಿಗಳೇ? ಸೊ ಸಿಂಗಲ್ಸ್ ಅಲ್ಲಿ ಬ್ರೆಡ್ತ್ ಬಂದ್ಬಿಟ್ಟು ವಿಡ್ತ್ ಬಂದ್ಬಿಟ್ಟು 5.18 ಮೀಟರ್ಸ್, 5.18 ಮೀಟರ್ಸ್ ಬ್ರೆಡ್ತ್ ಬರುತ್ತೆ. ಇನ್ನು 17 ಫೀಟ್ ಬರುತ್ತೆ. ಫೀಟ್ ಅಲ್ಲಿ ಹೇಳೋದಾದ್ರೆ 17 ಫೀಟ್. ಇನ್ನು ಲೆಂತ್ ಬಂದ್ಬಿಟ್ಟು 13.40 ಮೀಟರ್ಸ್ ಲೆಂತ್ ಉದ್ದ ಬರುತ್ತೆ. ನಾವು ಫೀಟ್ ಅಲ್ಲಿ ಹೇಳ್ಬೇಕಾದ್ರೆ 44 ಫೀಟ್ ಬರುತ್ತೆ. ಇದು ಸಿಂಗಲ್ಸ್. ಹಾಗಾದ್ರೆ ನಾವು ಡಬಲ್ಸ್ ಅಲ್ಲಿ ನೋಡೋದಾದ್ರೆ ಡಬಲ್ಸ್ ಅಲ್ಲಿ ಸೊ ಬ್ರೆಡ್ತ್ ಬಂದ್ಬಿಟ್ಟು ಅಗಲ ಬಂದ್ಬಿಟ್ಟು ಡಬಲ್ಸ್ ಅಲ್ಲಿ 6.10 ಮೀಟರ್ ಬರುತ್ತೆ. ಎಷ್ಟು ಹೇಳಿ? 6.10 ಮೀಟರ್ಸ್ ಅಗಲ ಬರುತ್ತೆ. ಇನ್ನ 20 ಫೀಟ್ ಅಲ್ಲಿ ನಾವು ಹೇಳೋದಾದ್ರೆ 20 ಫೀಟ್ ನಾವು ನೋಡ್ತೀವಿ. ಸೊ ಅದೇ ರೀತಿ ಲೆಂತ್ ಬಂದ್ಬಿಟ್ಟು 13.40 ಮೀಟರ್ಸ್ ಲೆಂತ್ ಬರುತ್ತೆ, 44 ಫೀಟ್ ಫೀಟ್ ಅಲ್ಲಿ ಹೇಳೋದಾದ್ರೆ 44 ಫೀಟ್ ಬರುತ್ತೆ. ಅದಾದಲ್ಲ ಸೊ ಸಿಂಗಲ್ಸ್ಗೂ ಡಬಲ್ಸ್ಗೂ ಬ್ರೆಡ್ತ್ ಅಲ್ಲಿ ಮಾತ್ರ ಬದಲಾವಣೆ ನಾವು ನೋಡಬಹುದು. ಸೊ ಸಿಂಗಲ್ಸ್ ಅಲ್ಲಿ 5.18 ಮೀಟರ್ಸ್ ಸಿಂಗಲ್ಸ್ ಬರುತ್ತೆ, ಡಬಲ್ಸ್ ಅಲ್ಲಿ 6.10 ಮೀಟರ್ಸ್ ಬರುತ್ತೆ. ಇನ್ನ ಸಿಂಗಲ್ಸ್ ಅಲ್ಲಿ ಲೆಂತ್ ಬಂದ್ಬಿಟ್ಟು 13.40 ಬರುತ್ತೆ, ಮತ್ತೆ ಡಬಲ್ಸ್ ಅಲ್ಲಿ ಬಂದ್ಬಿಟ್ಟು ಲೆಂತ್ ಬಂದ್ಬಿಟ್ಟು 13.40 ಮೀಟರ್ಸ್ ಬರುತ್ತೆ. ದೇರ್ ಇಸ್ ನೋ ಚೇಂಜಸ್ ಇನ್ ಲೆಂತ್. ಇನ್ ಎಲ್ಲಿ ಚೇಂಜಸ್ ನಾವು ಕಾಣ್ತೀವಪ್ಪ ಅಂತಂದ್ರೆ ಬ್ರೆಡ್ತ್ ಅಲ್ಲಿ ನಾವು ಚೇಂಜಸ್ ಅನ್ನ ಕಾಣ್ತೀವಿ. ಓಕೆ, ಸೊ ಇದಿಷ್ಟು ಕೋರ್ಟ್ ಡೈಮೆನ್ಷನ್ ಆಗುತ್ತೆ. ಸೊ ಹಾಗಾದ್ರೆ description of equipments. So what are the equipments we need to play for badminton? ಯಾವ equipments ನಾವು ಯೂಸ್ ಮಾಡ್ತೀವಿ ಅಂತಂದ್ರೆ ಸೊ ಫಸ್ಟ್ ಒನ್ ಈಸ್ ರಾಕೆಟ್, ಶಟಲ್ ಅಂಡ್ ನೆಟ್. ಸೊ equipments ಬಂದ್ಬಿಟ್ಟು ಯಾವ ನೋಡ್ತೀವಿ? equipments ಬಂದ್ಬಿಟ್ಟು ಫಸ್ಟ್ ಒನ್ ಬಂದ್ಬಿಟ್ಟು ರಾಕೆಟ್, shuttle. So third one is net. Third one is net. So what we need 3 equipments for playing badminton. Okay. Description of equipment. So first one is rocket. Head of the rocket is oval shape and woven with strings.
The length of the rocket is 68 centimeter. The length of the head is 29 centimeter and its width is 23 centimeter. The weight of the rocket should be between 83 to 100 grams. So rocket weight will be to 83 to 100 grams. So rocket weight will be to 83 to 100 grams ಅಷ್ಟು weight ಇರುತ್ತೆ. The rocket is made from a blend of materials including steel, aluminum, ceramic and boron. Okay, so rocket ಬಗ್ಗೆ ನಾವು ತಿಳ್ಕೊಳ್ಳೋಣ ಫಸ್ಟ್. So actually bat ಅಂತ ಕರಿತೀವಿ, bat ಅಂತ ಕರಿಬಾರ್ದು. We have to call as rocket. Head of the rocket is oval shape. ಇದು ಅಂಡ ಕೃತಿಯಾಗಿದ್ದನ್ನ ನಾವು ನೋಡಬಹುದು. And woven with strings. So ಇದನ್ನ strings ಇಂದ ನಾವು ಎಳೆಯಲ್ಪಟ್ಟಿರುತ್ತೇವೆ. The length of the rocket is 68 centimeter. ಈ ರಾಕೆಟ್ ನ ಉದ್ದ ಬಂದ್ಬಿಟ್ಟು 68 ಸೆಂಟಿಮೀಟರ್ ಇರುತ್ತೆ. The length of the head is 29 centimeter and width is 23 centimeter. The weight of the rocket should be between 83 to 100 grams. So weight of the rocket is 83 to 100 grams. So ಅದರ ತೂಕ ಬಂದ್ಬಿಟ್ಟು 83 ರಿಂದ 100 ಗ್ರಾಂ ಅಷ್ಟು ತೂಕ ಇರುತ್ತೆ. The rocket is made from a blend of materials including steel, aluminum, ceramic and boron. So ಈ ರಾಕೆಟ್ ಅನ್ನ ಯಾವ್ದ್ರಿಂದ ಮಾಡಿರ್ತಾರಪ್ಪ ಅಂತಂದ್ರೆ ಇನ್ಕ್ಲೂಡಿಂಗ್ ಸ್ಟೀಲ್ ಇರುತ್ತೆ, ಅಲ್ಯೂಮಿನಿಯಂ ಅನ್ನು ಮಾಡ್ತಾರೆ, ಸೆರಾಮಿಕ್ ಮತ್ತು ಬಾರನ್ ಇಂದ ಈ ರಾಕೆಟ್ ಅನ್ನ ಮಾಡ್ತಾರೆ. ಅಂಡರ್ಸ್ಟುಡ್? ಸೊ ರಾಕೆಟ್ ಅನ್ನು ಗೊತ್ತಾಯ್ತಲ್ವಾ? ಸೊ ಅದರ ರಾಕೆಟ್ ತೂಕ ಬಂದ್ಬಿಟ್ಟು weight of the rocket 83 to 100 grams. 83 to 100 grams. Idistu ತಿಳ್ಕೊಳ್ಳಿ. It is very important. And the rocket is made from a blend of materials including steel, aluminum, ceramic and boron. ಈ ರಾಕೆಟ್ ಅನ್ನ ಯಾವ ಸೆಕೆಂಡ್ ಒನ್ shuttle. Shuttle is the most important equipment in badminton. A shuttle is made up of synthetic material and consists of 16 feather in it. So shuttle na ಪಾತ್ರ ಬಹಳಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ ಈ ಗೇಮ್ ಅಲ್ಲಿ. The length of the feather is 62 millimeter to 70 millimeter from which the top of the base of cork. The diameter of the circle formed at the top of feather is 58 to 68 centimeter. The circumference of the cork base is 25 to 28 millimeter. The weight of the shuttle should be 4.74 grams to 5.50 grams. 4.74 grams to 5.50 grams. So actually shuttle ಅನ್ನ ಯಾವುದರಿಂದ ಮಾಡಿರ್ತಾರಪ್ಪ ಅಂತಂದ್ರೆ ಸಿಂಥೆಟಿಕ್ ಮೆಟೀರಿಯಲ್, ಸಿಂಥೆಟಿಕ್ ಬಳಕೆಯಿಂದ ಈ ಶಟಲ್ ಅನ್ನು ಮಾಡಿರ್ತಾರೆ. ಆ ಶಟಲ್ಗೆ ಫೆದರ್ಸ್ ಗಳನ್ನ ಜೋಡಿಸಿರ್ತಾರೆ. ಫೆದರ್ಸ್ ಇರುತ್ತಲ್ಲ ಆ ಶಟಲ್ ಒಳಗೆ, ಅದು ಎಷ್ಟು ಇರುತ್ತಪ್ಪ ಅಂತಂದ್ರೆ 16 ಫೆದರ್ಸ್. 16 ಫೆದರ್ಸ್ ನಾವು ನೋಡ್ತೀವಿ. ಸೊ ಇದನ್ನು ಕೇಳಬಹುದು ಈ ಸಿಇಟಿಯಲ್ಲಿ ಅಥವಾ ಒನ್ ವರ್ಡ್ ಆನ್ಸರ್ಸ್ ಗಳಿಗೆ. ಶಟಲ್ ಕಾಕ್ ನಲ್ಲಿ ಇನ್ ಶಟಲ್ ಕಾಕ್ ಹೌ ಮೆನಿ ಫೆದರ್ಸ್ ಆರ್ ದೇ ಅಂತ ಕೇಳಿದ್ರು ಅಂತಂದ್ರೆ ನೀವು 16 ಫೆದರ್ಸ್ ಅಂತ ಹೇಳಿ ಬರೀಬೇಕಾಗುತ್ತೆ. ವಾಟ್ ರೈಟ್? 16 feathers. The length of the feather is 62 millimeter to 70 millimeter. ಆ ಏನು ಫೆದರ್ ಇರ್ತವೆ, ಪುಕ್ಕ ಏನಿರ್ತಾವಲ್ವಾ, ಅದರ ಉದ್ದ ಬಂದ್ಬಿಟ್ಟು 62 millimeter to 70 millimeter ಅಷ್ಟು ಅದರ ಉದ್ದ ಇರುತ್ತೆ. And the diameter of the circle formed at the top of feather is 58 to 68 centimeter.
The circumference of cork base is 25 to 28 millimeter. ಏನು ಆ ಕಾರ್ಕ್ ಇರುತ್ತೆ ಅದ್ರ ಕೆಳಗಡೆ ಏನು ರೌಂಡ್ ಆಗಿರುತ್ತೆ ನೋಡಿ ಅದಕ್ಕೆ ನಾವು ಕಾರ್ಕ್ ಅಂತ ಹೇಳಿ ಕರಿತೀವಿ. ಸೊ ಅದರ ಸರ್ಕಂಫರೆನ್ಸ್ ಬಂದ್ಬಿಟ್ಟು ಸುತ್ತಳತೆ ಬಂದ್ಬಿಟ್ಟು 25 ಟು 28 millimeter ಅದರ ಸರ್ಕಂಫರೆನ್ಸ್ ಬರುತ್ತೆ. The weight of the shuttle should be 4.74 grams to 5.50 grams. ಸೊ ಹಾಗಾದ್ರೆ ಶಟಲ್ ನ ತೂಕ ಬಂದ್ಬಿಟ್ಟು weight ಬಂದ್ಬಿಟ್ಟು 4.74 grams to 5.50 grams ಅಲ್ಲಿ ತನಕ ಇರಬೇಕು. ಅಂದ್ರೆ 4.74 ರಿಂದ 5.50 grams ಅದ್ರೊಳಗಡೆ ಏನು ತೂಕ ಇರುತ್ತಲ್ವಾ ಅಷ್ಟಿದ್ರೆ ನಡೆಯುತ್ತೆ ಅಂತಂದ್ರೆ ಓಕೆ. ಅಲ್ಲಿ ಕೇಳ್ಬೋದು ನಿಮಗೆ ವಾಟ್ ಇಸ್ ದ weight ಆಫ್ ಶಟಲ್ ಕಾಕ್ ಅಂತ ಕೇಳ್ಬೋದು. ಹೌ ಮೆನಿ ಫೆದರ್ಸ್ ಇನ್ ಎ ಶಟಲ್ ಕಾಕ್ ಅಂತ ಕೇಳ್ಬೋದು. ನೀವು ಬರಿಬೇಕಾಗುತ್ತೆ 16 feathers are there ಅಂತ ಬರಿಬೇಕಾಗುತ್ತೆ. The weight of the cock is 4.74 grams to 5.50 grams ಅಂತ ನೀವು ಬರಿಬೇಕಾಗುತ್ತೆ. Okay, finally the last one is last equipment, net. For the ball game we need net. ಸೊ ಯಾವುದೇ ನೀವು ಬಾಲ್ ಗೇಮ್ ನ ತಗೊಳ್ಳಿ ಕಂಪಲ್ಸರಿ ನಮಗೆ ನೆಟ್ ಅವಶ್ಯಕತೆ ಇದೆ. ದ ಲೆಂತ್ ಆಫ್ ದ ನೆಟ್ ಈಸ್ 6.10 meter and the width is 76 centimeter. The dimension of the mesh should be minimum 15 millimeter and the maximum 20 millimeter. The tape on top of the net is white color and its width is 7.5 centimeter. A rope passing through the top of the net is tied to poles at either ends. The height of the net is 1.55 meters at the extreme corners and 1.52 meters at the center from the ground. Actually, ನೆಟ್ಟಿನ ಪಾತ್ರ ಬಹಳಷ್ಟು ಇಲ್ಲಿ ಇರುತ್ತೆ ಬ್ಯಾಡ್ಮಿಂಟನ್ ಆಟ ಆಡಬೇಕಾದ್ರೆ. ಅದರ ನೆಟ್ಟಿನ ಲೆಂತ್ ಬಂದ್ಬಿಟ್ಟು 6.10 ಮೀಟರ್ಸ್ ಅದರ ಲೆಂತ್ ಇರುತ್ತೆ. ಆ ನೆಟ್ಟಿನ ಒಳಗಡೆ ಏನು ಮೆಶ್ಗಳು ಇರ್ತವೆ, ಬಾಕ್ಸ್ ಇರ್ತವಲ್ವಾ, ಒಂದೊಂದು ಬಾಕ್ಸಿಗೆ ಬಾಕ್ಸ್ ಇರ್ತದೆ ನೋಡಿ ಈ ತರ ಇರ್ತದೆ ನೋಡಿ. ಸೊ ಇದು ಬಂದ್ಬಿಟ್ಟು 15 millimeter ಇರುತ್ತೆ. ದ ಟೇಪ್ ಆನ್ ಟಾಪ್ ಆಫ್ ದ ನೆಟ್ ಈಸ್ ವೈಟ್ ಕಲರ್. ಸೊ ನಾವು ನೆಟ್ಟಿನ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ಒಂದು ಟೇಪ್ ಇರುತ್ತೆ. ಅದು ಯಾವ ಕಲರ್ ಇರುತ್ತೆ ಅಂತಂದ್ರೆ ಸೊ ವೈಟ್ ಕಲರ್ ಇರುತ್ತೆ. ಸೊ ಇದಿಷ್ಟು ನೆಟ್ಟಿನ ಬಗ್ಗೆ ಆಗಿದೆ. ಇನ್ನ so last one is poles. ಸೊ ಯಾವುದೇ ಬಾಲ್ ಗೇಮ್ ಆಗಿರಲಿ ಗೇಮ್ಗಳಿಗೆ ಪೋಲ್ಸ್ ನ ಎಕ್ವಿಪ್ಮೆಂಟ್ ಬಹಳ ಪ್ರಮುಖ ಪಾತ್ರ ವಹಿಸಿದೆ. ದ ಪೋಲ್ಸ್ ಆರ್ fixed at the outer edge of the sidelines and their height is 1.55 meters. So ಬ್ಯಾಡ್ಮಿಂಟನ್ ಅದಕ್ಕೆ ಪೋಲ್ಸ್ ನ ಪಾತ್ರ ಬಹಳಷ್ಟು ಇರುತ್ತೆ. ನಾವು ಪೋಲ್ಸ್ ಅನ್ನ ಉಗಿಬೇಕಾದ್ರೆ ಅಲ್ಲಿ ಅರ್ಧ ಮೀಟರ್ ಅಥವಾ 1 ಮೀಟರ್ ಒಳಗಡೆ ನಾವು ಪೋಲ್ಸ್ ಅನ್ನ ಹಾಕಬೇಕು. ಅದರ ಹೈಟ್ ಬಂದ್ಬಿಟ್ಟು ಪೋಲ್ಸ್ ಹೈಟ್ ಬಂದ್ಬಿಟ್ಟು 1.55 meters. 1.55 meters ನಷ್ಟು ಅದರ ಹೈಟ್ ಇರಬೇಕು. ಮತ್ತೆ ಪೋಲ್ಸ್ ಇದಾವಲ್ವಾ ಅದು ಸಾಫ್ಟ್ ಇರಬೇಕು. ಓಕೆ, ಇದಿಷ್ಟು ಪೋಲ್ಸ್ ಬಗ್ಗೆ ಗೊತ್ತಾಯ್ತು. ಇನ್ನು ಲಾಸ್ಟ್ ರೂಲ್ಸ್ ಆಫ್ ದ ಬ್ಯಾಡ್ಮಿಂಟನ್. ದ ಅಫಿಷಿಯಲ್ಸ್ perform toss in order to decide the teams to
to serve and select ends through a toss prior to the match. It is understood that there are singles, doubles, and mixed doubles in badminton. Now we shall learn about the common rules of the game. So match ಅನ್ನು ಸ್ಟಾರ್ಟ್ ಮಾಡಬೇಕಂದ್ರೆ we need officials, referees ಬೇಕಾಗುತ್ತೆ. ಇನ್ನು ಸಿಂಗಲ್ಸ್ ಆಗಿರ್ಬೋದು, ಡಬಲ್ಸ್ ಆಗಿರ್ಬೋದು, ಮಿಕ್ಸ್ಡ್ ಆಗಿರ್ಬೋದು, ಯಾವುದೇ ತಗೊಳ್ಳಿ ವಿತ್ ಹೆಲ್ಪ್ ಆಫ್ ಟಾಸಿಂಗ್ ದ ಕಾಯಿನ್. ಸೊ ನಾವು ನಾಣ್ಯ ಚಿಮ್ಮುವಿಕೆ ಮುಖಾಂತರ ಈ ಆಟವನ್ನು ಪ್ರಾರಂಭ ಮಾಡ್ತೀವಿ ಅಂತ ಅದರ ಅರ್ಥ. ಹಲವಾರು ರೂಲ್ಸ್ಗಳು ಇದ್ದಾವೆ. ಸೊ ಕಾಮನ್ ರೂಲ್ಸ್ಗಳನ್ನ ನಾವು ಅಧ್ಯಯನ ಮಾಡೋಣ. ಫಸ್ಟ್ ಅಲ್ಲಿ ಏನಾಗುತ್ತೆ, ಎ ಮ್ಯಾಚ್ ಇನ್ಕ್ಲೂಡ್ಸ್ 3 games. Team winning 2 out of 3 games is the winner. ಸೊ ಬ್ಯಾಡ್ಮಿಂಟನ್ ಆಟ ಆಡಬೇಕಾದ್ರೆ ಎಷ್ಟು ಮ್ಯಾಚಸ್ಗಳು ಬರ್ತಾವಪ್ಪ ಅಂತಂದ್ರೆ 3 ಮ್ಯಾಚ್ಗಳು ಬರ್ತವೆ, 3 ಸೆಟ್ ಬರ್ತವೆ. ಅಲ್ಲಿ ವಿನ್ನರ್ ಅಂತ ಯಾರಿಗೆ ಕೊಡಬೇಕು ಅಂತಂದ್ರೆ ಯಾರು 3ರಲ್ಲಿ ಔಟ್ ಆಫ್ 3 ಯಾರು 2 ಸೆಟ್ ಅನ್ನು ಗೆದ್ದಿರ್ತಾರೆ ಈಸ್ ದ ವಿನ್ನರ್ ಆಫ್ ದ ಗೇಮ್ ಅಂತ ಅದರ ಅರ್ಥ. ಮೊದಲನೇದು ಅರ್ಥ ಆಯ್ತಲ್ವಾ? ಸೊ ಮ್ಯಾಚ್ 3 ಸೆಟ್ ಇರುತ್ತೆ, 3 ಸೆಟ್ ಅನ್ನು ಆಟ ಆಡಿಸ್ತೀವಿ. 3 ಸೆಟ್ ಅಲ್ಲಿ ಯಾರು 2 ಸೆಟ್ ಗೆಲ್ತಾರೆ ಅವರು ವಿನ್ನರ್ ಅಂತ. ಸೊ ಸೆಕೆಂಡ್ ರೂಲ್ಸ್, ದ ಮ್ಯಾಚ್ ಈಸ್ played for 21 points. If the score is level at 20 points, the match concludes till a difference of 2 points is achieved. Maximum limit is 30 points. So badminton ಆಟವನ್ನ the match is played for 21 points. So match ಅನ್ನು ನಾವು ಆಟ ಆಡಬೇಕಾದ್ರೆ, ಬ್ಯಾಡ್ಮಿಂಟನ್ ಆಟ ಆಡಬೇಕಾದ್ರೆ ಎಷ್ಟು ಪಾಯಿಂಟ್ಸ್ ಆಟ ಆಡಬೇಕು ಅಂತಂದ್ರೆ 21 points. If the score is level at 20 points, 20 ಈಕ್ವಲ್ ಆಯಿತು ಅಂತಂದ್ರೆ ಎರಡು ತಂಡದ ಎ ಮತ್ತು ಬಿ ತಂಡದ ಆಟಗಾರರ ಸ್ಕೋರು 20-20 ಆಯಿತು ಅಂತಂದ್ರೆ the match continue till a difference of 2 points is achieved. So ಕಂಟಿನ್ಯೂಸ್ ಆಗಿ ಯಾರು 2 ಪಾಯಿಂಟ್ ಅನ್ನ ತಗೊಳ್ತಾರೆ ಈಸ್ ದ ವಿನ್ನರ್. ಅದರ್ವೈಸ್ ಕಂಟಿನ್ಯೂಸ್ ತಗೊಳಕ್ ಆಗದೆ ಹೋದ್ರು ಎಲ್ಲಿ ತನಕ ಆಡಿಸಬಹುದು ಅಂತಂದ್ರೆ 30 ಪಾಯಿಂಟ್ಸ್ ತನಕ ಈ ಆಟವನ್ನ ಆಟ ಆಡಿಸಬಹುದು. So third rules, team winning the preceding set gets the opportunity to serve in next set. So ನೋಡಿ, ಯಾರು ಫಸ್ಟ್ ಸೆಟ್ ಅನ್ನು ಗೆದ್ದಿರ್ತಾರೆ, ಫಸ್ಟ್ ಸೆಟ್ ಅನ್ನು ಯಾರು ಗೆದ್ದಿರ್ತಾರೆ, opportunity to serve in next set. ಯಾರು ಫಸ್ಟ್ ಸೆಟ್ ಅನ್ನು ಗೆಲ್ತಾರೆ ಸೆಕೆಂಡ್ ಸೆಟ್ ಸರ್ವ್ ಅನ್ನು ಅವರೇ ಮಾಡಬಹುದು ಅಂತ ಹೇಳಿ. So fourth rules, players change their playing ends after the ends of each set. ಸೊ ಆಟದ ಬದಲಾವಣೆ ಮಾಡಬೇಕಾದ್ರೆ ಆಟದ ಕೊನೆಯಲ್ಲಿ ನಾವು ಬದಲಾವಣೆಯನ್ನ ಮಾಡಿಕೊಳ್ಬೇಕು. ಪ್ಲೇಯರ್ಸ್ ಚೇಂಜ್ ದೇರ್ ಪ್ಲೇಯಿಂಗ್ ಎಂಡ್ಸ್ ಅಟ್ 11 ಪಾಯಿಂಟ್ಸ್ ಇನ್ ಥರ್ಡ್ ಆರ್ ಡಿಸೈಡಿಂಗ್ ಗೇಮ್. ಯಾವುದೇ ಒಂದು ಗೇಮ್ಗಳನ್ನು ನಾವು ಆಟ ಆಡಬೇಕಾದ್ರೆ ಅಲ್ಲಿ ಫೈನಲ್ ಸೆಟ್ಗೆ ಬರ್ತೀವಿ ನಾವು. ಆ ಡಿಸೈಡಿಂಗ್ ಸೆಟ್ಗೆ ಬಂದಾಗ ಒಂದು ಸೆಟ್ ಇವ್ರು ಗೆದ್ದಿದ್ರು, ಸೆಕೆಂಡ್ ಸೆಟ್ ಇವ್ರು ಗೆದ್ದಿದ್ರು, ಥರ್ಡ್ ಸೆಟ್ ಏನಾದ್ರು ಡಿಸೈಡಿಂಗ್ ಸೆಟ್ ಆಯಿತು ಅಂತಂದ್ರೆ 11ನೇ ಅಂಕಕ್ಕೆ ನಾವೇನ್ ಮಾಡಬೇಕು, ಕೋರ್ಟ್ಗಳನ್ನ ಚೇಂಜ್ ಮಾಡಬೇಕು. ಅಲ್ಲಿ ಹೇಳಿದ ನೋಡಿ, ಪ್ಲೇಯರ್ಸ್ ಚೇಂಜ್ ದ ಪ್ಲೇಯಿಂಗ್ ಎಂಡ್ಸ್ ಅಟ್ 11 ಪಾಯಿಂಟ್ಸ್ ಇನ್ ದ ಥರ್ಡ್ ಆರ್ ಡಿಸೈಡಿಂಗ್ ಗೇಮ್. 11ನೇ ಅಂಕಕ್ಕೆ ಬಂದಾಗ ಅಂಕದ ಬದಲಾವಣೆಯನ್ನ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಓಕೆ, ಎ ಟೈಮ್ ಔಟ್ ಆಫ್ 1 minute is permitted in every game. When a team reaches 11 points and an interval of 2 minutes is given between games. So 1 ನಿಮಿಷಕ್ಕೆ ಈ ಗೇಮಿಗೆ ಅವರು ಇಂಟರ್ವಲ್ ಅನ್ನು ಕೊಡ್ತಾರೆ. Players should not leave the court without the permission of referee when the game is in progress, except during time outs. ಆಟವನ್ನು ಆಟ ಆಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಪ್ಲೇಯರ್ಗಳು ಹೊರಗಡೆ ಹೋಗಬಾರ್ದು ವಿತ್ ಪರ್ಮಿಷನ್ ಆಫ್ ರೆಫ್ರಿ. ಅದು ಕೊಟ್ಟಿದ್ದಾರೆ ಯಾಕೆ, ಎಕ್ಸ್ಪೆಕ್ಟ್ ಡ್ಯೂರಿಂಗ್ ದ ಟೈಮ್ ಔಟ್ಸ್. ಟೈಮ್ ಔಟ್ ಅಲ್ಲಿ ಅವ್ರು ಏನು ಇಂಟರ್ವಲ್ ಇದೆ ಅಂತಹ ಸಮಯದಲ್ಲಿ ಅದು ವಿತ್ ಹೆಲ್ಪ್ ಆಫ್ ವಿತ್ ಪರ್ಮಿಷನ್ ಆಫ್ ರೆಫ್ರೀಸ್. ರೆಫ್ರಿನ ಪರ್ಮಿಷನ್ ತಗೊಂಡೆ ಅವರು 1 ನಿಮಿಷ 2 ನಿಮಿಷ ಹೋಗ್ಬೇಕು ಹೊರಗಡೆ. ಆಟ ನಡಿಬೇಕಾದ್ರೆ ಯಾವುದೇ ಕಾರಣಕ್ಕೂ ಪ್ಲೇಯರ್ಗಳು ಹೊರಗಡೆ ಹೋಗಬಾರ್ದು. The server and the receiver should occupy diagonal positions while serving. So ಸರ್ವ್ ಮಾಡಬೇಕಾದ್ರೆ ಡಯಾಗ್ನಲ್ ರೀತಿಯಲ್ಲಿ ನಾವು ಸರ್ವಿಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು ಈ ತರ ಇದ್ದೀನಿ ಅಂತಂದ್ರೆ ಸೊ ಅಲ್ಲಿ ಹೊಡಿಬೇಕು ನಾನು ಸರ್ವಿಸ್.
ಈ ಕಡೆ ಏನಿದೆ ಈ ಕಡೆ. ಸೊ ಸರ್ವಿಸ್ ಮಾಡಬೇಕಾದ್ರೆ ಡಯಾಗ್ನಲ್ ಪೊಸಿಷನ್ ಅಲ್ಲಿ ನಾವು ನಿಂತುಬಿಟ್ಟು ಸರ್ವಿಸ್ ಅನ್ನ ಮಾಡಬೇಕು. ದ ಫೀಟ್ ಆಫ್ ಬೋತ್ ಸರ್ವರ್ ಅಂಡ್ ರಿಸೀವರ್ ಶುಡ್ ಬಿ ಆನ್ ದ ಗ್ರೌಂಡ್ ಅಟ್ ದ ಟೈಮ್ ಆಫ್ ಸರ್ವಿಸ್. ಸರ್ವಿಸ್ ಅನ್ನ ಮಾಡಬೇಕಾದ್ರೆ ಬೋತ್ ಸರ್ವರ್ ಅಂಡ್ ರಿಸೀವರ್ ಶುಡ್ ಬಿ ಆನ್ ದ ಗ್ರೌಂಡ್ ಅಟ್ ದ ಟೈಮ್ ಆಫ್ ಸರ್ವಿಸ್. ಸರ್ವಿಸ್ ಮಾಡಬೇಕಾದ್ರೆ ಏನು ಆಪೋನೆಂಟ್ ಇರ್ತಾರೆ ಡಯಾಗ್ನಲ್ ಪೊಸಿಷನ್ ಸರ್ವಿಸ್ ಮಾಡಬೇಕು ಅದರ ಅರ್ಥ. Service have to be done from right port during the score of the server is even and from left port if it is on. The server should drop the shuttle before hitting it through rocket during serve. ಇದಿಷ್ಟು ನಾವು ರೂಲ್ಸ್ ಅನ್ನು ನಾವು ತಿಳ್ಕೊಂಡು ವಿದ್ಯಾರ್ಥಿಗಳೇ. ಇನ್ನು ಲಾಸ್ಟ್ ಫೋಲ್ ಬಗ್ಗೆ ನಾವು ತಿಳ್ಕೊಳ್ಬೇಕು. ಬ್ಯಾಡ್ಮಿಂಟನ್ ಆಟ ಆಡಬೇಕಾದ್ರೆ ನಾವು ಯಾವ ಯಾವ ತಪ್ಪುಗಳನ್ನು ನಾವು ಮಾಡಬಾರ್ದು. ಸೊ ಫಸ್ಟ್ ಒನ್, ಫಾಲೋವಿಂಗ್ ಸಿಚುಯೇಷನ್ಸ್ ಆರ್ ಕನ್ಸಿಡರ್ ಫೋಲ್. ಯಾವ್ಯಾವ ಇದ್ದಾವೆ ಫೋಲ್ಗಳು ಅಂತೇಳಿ? ಇಫ್ ದ ಶಟಲ್ ಈಸ್ ನಾಟ್ ಹಿಟ್ ಇನ್ ಎ ಸಿಂಗಲ್ ಸ್ಟ್ರೋಕ್ ಡ್ಯೂರಿಂಗ್ ರ್ಯಾಲಿ ಆಫ್ ಸರ್ವಿಸ್. ಇಫ್ ದ ಶಟಲ್ ಈಸ್ ನಾಟ್ ಹಿಟ್ ಇನ್ ಸಿಂಗಲ್ ಸ್ಟ್ರೋಕ್ ಡ್ಯೂರಿಂಗ್ ದ ರ್ಯಾಲಿ ಆಫ್ ಸರ್ವಿಸ್. ಸೊ ನಾವು ಸಿಂಗಲ್ ಹಿಟ್ ಅಲ್ಲಿ ನಾವು ಸರ್ವಿಸ್ ಅನ್ನ ಕಳಿಸಬೇಕು, ಡಬಲ್ ಹಿಟ್ ಮಾಡಾಗಿಲ್ಲ. ಇಫ್ ದ ಶಟಲ್ lands outside the boundaries of the court. If the shuttle lands outside of the boundary of shuttle na ಕೋರ್ಟಿನ ಹೊರಗಡೆ ನಾವು ಹೊಡೆಯಾಗಿಲ್ಲ. If the shuttle does not land in diagonal court during the serve. If the server touches short service line, if the shuttle lands the short service area. These are the fouls in badminton game. So ಇದಿಷ್ಟು ಪಾಠದ ಸಂಪೂರ್ಣ ವಿವರ ಆಗಿರುತ್ತೆ. ಸೊ ಎಲ್ಲರಿಗೂ ಈ ಪಾಠ ಅರ್ಥ ಆಯಿತು ಅಂತ ನಾನು ತಿಳ್ಕೊಳ್ತೀನಿ. ವಿದ್ಯಾರ್ಥಿಗಳೇ, ಈ ಪಾಠವನ್ನು ಸಂಪೂರ್ಣವಾಗಿ ಓದಬೇಕು. ಮತ್ತೆ ಈ ವಿಡಿಯೋನ ಒಂದಲ್ಲ ಎರಡು ಬಾರಿ ನೀವು ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ಟು ವಾಚ್ ಮಾಡಿ, ನಿಮಗೆ ಈ ಪಾಠದ ಸಂಪೂರ್ಣ ಅರ್ಥ ಆಗುತ್ತೆ. ಯಾಕೆ ಅಂತಂದ್ರೆ ಸೊ ಇಂಗ್ಲಿಷ್ ಮೀಡಿಯಂ ಪಾಠವನ್ನ ನಾವು ಕನ್ನಡದಲ್ಲೂ ಸಹ ನಾವು ಅರ್ಥ ಹೇಳೋದ್ರಿಂದ ನಿಮಗೆ ಅರ್ಥ ಆಗೋದ್ರಲ್ಲಿ ಇದು ಈಸಿ ಆಗುತ್ತೆ. ಸೊ ಹಾಗಾಗಿ ಎರಡಲ್ಲ ಮೂರಲ್ಲ 4 ಬಾರಿ ಟೆಕ್ಸ್ಟ್ ಬುಕ್ ಅನ್ನು ಓದಿ. ಸೊ ನಿಮಗೆ ಆನ್ಸರ್ ಬರಲಿಕ್ಕೆ ಈಸಿ ಆಗುತ್ತೆ. ಎಲ್ಲರಿಗೂ ಈ ಪಾಠ ಅರ್ಥ ಆಗಿದೆ ಅಂತ ತಿಳ್ಕೊಳ್ತಾ ಈ ಪಾಠವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.